ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಹಿರಿಯ ಶಾಸಕ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಇದ್ದಾರೆ, ಮಾತನಾಡಿಸ್ತೀನಿ ಸರ್. ಇವತ್ತಿನ ಪ್ರತಿಭಟನೆ ಮೂಲಕ ಏನು ಸಂದೇಶ ರವಾನೆ ಮಾಡ್ತಾ ಇದ್ದೀರಿ? ಭಾಳ ಸ್ಪಷ್ಟವಾಗಿ ನ್ಯಾಯ ಕೊಡಿಸ್ಬೇಕು. ಏನು ಸತ್ತಂತ ಈ ಕುಟುಂಬದ ಸತ್ತಂತ ವ್ಯಕ್ತಿಗಳಿಗೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥದ್ದಾಗಬೇಕು. ಹಾಗಾಗಿ ನ್ಯಾಯ ಸಿಗಬೇಕು ಅಂದರೆ ಇದಕ್ಕೆ ಕಾರಣಕರ್ತರು ಯಾರು? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇವರಿಬ್ಬರ ಅದ್ರ ಜೊತೆಯಲ್ಲೇ ಗೃಹ ಸಚಿವರು. ಯಾಕೆಂದರೆ ಅವರು ಪಾಪ ಅಯ್ಯೋ ಪಾಪ ಕೇಸ್ ಆಗ್ಬಿಟ್ಟಿದೆ ಅವ್ರಿಗೆ. ಇವರಿಬ್ಬರ ಮಧ್ಯದಲ್ಲಿ ಸೇರ್ಕೊಂಡು ಚಪಾತಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ ನಡೆಯಲ್ಲ, ಮಾಡೋಂಗಿಲ್ಲ. ಏನು ಪಾಪ ಹೆಸ್ರಿಗೆ ಮಾತ್ರ ಗೃಹ ಸಚಿವರು, ಮಾಡೋದೆಲ್ಲ ಇವರಿಬ್ಬರದ್ದಾಗಿದೆ. ಹಾಗಾಗಿ ಇವ್ರ ಮಧ್ಯದಲ್ಲಿ ಏನು ಹಂಗಂತ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈ ಮೂರು ಜನನು ಆಪಾದಿತರು, ಮುಖ್ಯ ಆಪಾದಿತರು, ಮುಖ್ಯ ಕಾರಣಕರ್ತರು ಅಂದರೆ ಈ ಮೂರು ಜನ. ಹಾಗಾಗಿ ಇವ್ರ ರಾಜೀನಾಮೆಯನ್ನು ನ್ಯಾಯ ಸಿಗಬೇಕು, ನೈತಿಕತೆ ಇದೆ ಅಥವಾ ಒಂದು ನ್ಯಾಯಕ್ಕೆ ಬೆಲೆ ಇದೆ ಅನ್ನೋಂಥದ್ದು ಏನಾರು ಆಗಬೇಕು ಅಂದರೆ ಈ ಮೂರು ಜನ ಏನಾರ ಒಂದು ಎಳ್ಳಷ್ಟಾದರೂ ಆತ್ಮಸಾಕ್ಷಿ ಅಂತ ಏನಾರು ಇದ್ದರೆ, ನೈತಿಕತೆ ಇದ್ದರೆ, ಮೌಲ್ಯ ಇದ್ದರೆ, ಆತ್ಮಸಾಕ್ಷಿ ಅಂತ ಏನಾರು ಇದ್ದರೆ, ಅಥವಾ ಈ ಕಾಂಗ್ರೆಸ್ ಪಕ್ಷ ಬದುಕಿದೆ ಅಂತ ಏನಾರು ಇದ್ದರೆ ಮೊದಲು ಇವರು ಮೂರು ಜನದ ರಾಜೀನಾಮೆ ಕೊಡಬೇಕು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ನಾನು ಹೋಗಿ ವೆಲ್ಕಮ್ ಮಾಡಿದೆ, ನಂದೇನು ತಪ್ಪಿದೆ, ಬಿಜೆಪಿ ಅವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ. ನೋಡಿ, ನೀವು ಹೋಗಿ ಸ್ವಾಗತ ಮಾಡಿದ್ದಕ್ಕೆ ನಮ್ಗೆ ಸಂತೋಷ. ಹೋಗಿದ್ದೀರಾ, ಸ್ವಾಗತ ಮಾಡಿರೋದು ಸಂತೋಷ. ಸ್ವಾಗತದ ಜೊತೆಗೆ ಜವಾಬ್ದಾರಿನೂ ಬೇಕಲ್ಲ. ಸರ್ಕಾರ ನಾನಾ ಇದ್ದೀನಿ, ಸರ್ಕಾರ ಯಾರು? ಜವಾಬ್ದಾರಿ ಏನು, ಸ್ಥಾನದ ಜವಾಬ್ದಾರಿ ಏನಿದೆ, ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದು ಗೊತ್ತಿರಬೇಕು. ಆ ಕಲ್ಪನೆಯನ್ನು ಇಟ್ಕೊಂಡಿರಬೇಕು. ಇದು ಯಾವುದು ಇಟ್ಕೊಳ್ದೆ ಬರೀ ಸ್ವಾಗತ ಮಾಡಲಿಕ್ಕೆ ಪ್ರಚಾರದ ಗೀಳಿಗೆ ಮಾತ್ರ ನಾನು ಜವಾಬ್ದಾರಿಗೆ ಬೇರೆಯವರ ಈ ಅಧಿಕಾರಿಗಳು ಬಲಿಪಶು ಮಾಡಿಕೊಂಡು ಇವ್ರಿಗೇನಾರು ನೈತಿಕತೆ ಇದ್ರೆ, ನನ್ನ ತಪ್ಪು, ನಾನು ಹೊಣೆಗಾರ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಡಲಿ. ಸರ್, ಈಗ ಸ್ಪಷ್ಟವಾಗಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಕಾರಣನ ಅಥವಾ ಗೃಹ ಸಚಿವರು ಕಾರಣನ ಅನ್ನುವಂಥ ನಿಟ್ಟಿನಲ್ಲಿ ನೋಡಿ, ಇಡೀ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ, ಇಡೀ ಮುಖ್ಯಮಂತ್ರಿ, ಅವರ ಎಲ್ಲ ಮುಖ್ಯ ಕಾರ್ಯದರ್ಶಿಗಳು, ಇವತ್ತೇನು ಉಪಮುಖ್ಯಮಂತ್ರಿಗಳು, ಇವರೆಲ್ಲ ಕಾರಣಕರ್ತರಾಗಿದ್ದಾರೆ. ಸೊ ಇವರಿಬ್ಬರು ಮೊದಲನೇದಾಗಿ ಅದ್ರ ಜೊತೆಯಲ್ಲಿ ಗೃಹ ಸಚಿವರು ಅವರ ಜವಾಬ್ದಾರಿಯಿಂದ ದೂರ ಹೋಗ್ಲಿಕ್ಕಾಗಲ್ಲ. ನನ್ನ ಕೈನಲ್ಲಿ ಗೊತ್ತಿಲ್ಲ, ಆಗಿಲ್ಲ, ನಾನು ನಡೆದಿಲ್ಲ ಅಂತ ಹೇಳೋಕ್ಕಾಗತ್ತಾ? ಹಾಗಾಗಿ ಇವತ್ತು ಈ ಮೂರು ಜನನು ಒಟ್ಟು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, DPR ಏನು ಮುಖ್ಯಸ್ಥರು ಇದ್ದಾರೆ, ಇವರೆಲ್ಲರೂ ಒಟ್ಟಾರೆ ಬೇಜವಾಬ್ದಾರಿತನದಿಂದ, ಏನೊಂದು ಜವಾಬ್ದಾರಿ ಇಲ್ಲದೆ, ಒಂದು ಪರಿಜ್ಞಾನವಿಲ್ಲದೆ, ತಯಾರಿ ಇಲ್ಲದೆ, ಗಮನ ವಹಿಸದೆ, ನಿರ್ಲಕ್ಷ್ಯದಿಂದ, ಇದು ನಿರ್ಲಕ್ಷ್ಯದಿಂದ ಆಗಿರೋದು. ಇದೇನು ನಮಗೇನು ದೊಡ್ಡ ವಿಚಾರನ? ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಇದೊಂದು ಯಾರು ಮಾಡದಿದ್ದಂಥ ಕಾರ್ಯಕ್ರಮನ, ಇಂಥ ಎಷ್ಟು ಕಪ್ ಗೆದ್ದಿಲ್ವಾ, ಇಂಥ 17 ಕಪ್ ಗೆದ್ದಿರಲಿಲ್ವಾ, ಬೇರೆ ರಾಜ್ಯದಲ್ಲಿ ಕಪ್ ಗೆದ್ದಿರಲಿಲ್ವಾ? ಇದೇನು ಮೊದಲ ಕಪ್ಪ? ಗೊತ್ತಿರಲಿಲ್ವಾ ಬೇರೆ ರಾಜ್ಯದಲ್ಲಿ ಹೆಂಗೆ ನಡೆದಿದೆ? ಏನು ಕಣ್ಣಿಗೆ ಕಾಣೋದಂಥ ಏನು ಹೊಸ ಇದನ್ನ? ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆ CID ಅಧಿಕಾರಿಗಳ ತನಿಖೆ, ಇನ್ನೊಂದು ಕಡೆ ನ್ಯಾಯಾಂಗ ತನಿಖೆ. ಯಾವ ರೀತಿ ಅರ್ಥೈಸ್ಕೊಬೋದು ಸರ್ ಇದನ್ನು? ಅದೇ ಹೇಳ್ದಲ್ಲ, ಏನು ಮಾಡಿ ಎಲ್ಲ ಕಡೆನೂ ಶೂಟ್ ಮಾಡ್ತಿದ್ದಾರೆ. ಅವ್ರ ಮೇಲೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಫಸ್ಟು ಅವರಿಂದ ಶೂಟ್ ಆಗಬೇಕು. ಅದು ಎಲ್ಲೋ ಒಂದು ಕಡೆ ಮ್ಯಾಜಿಸ್ಟ್ರೇಟು, ಇನ್ನೊಂದು ಕಡೆ ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ, ಎನ್ಕ್ವೈರಿ ಕಮಿಷನು, ಮೂರನೇದು CID. ಇವೆಲ್ಲ ಬಿಟ್ಟು ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟು ಸಿಟ್ಟಿಂಗ್ ಜಡ್ಜ್ ಮಾನಿಟರ್ಡ್, ಸಿಟ್ಟಿಂಗ್ ಜಡ್ಜನೇ ತನಿಖೆ ಮಾಡಲಿ, ಬರ್ರಿ, ನಮ್ಮ ಮೇಲೆ ಆಪಾದನೆ ಇದೆ, ನಮ್ಮ ಮೇಲೆ ಆಪಾದನೆ ಇರೋದ್ರಿಂದ ನಾವು ಸರಿಯಾಗಿದ್ದೀವಿ ಅಂದರೆ ಯಾರು ಬೇಕಾದ್ರೆ ಬಂದು ತನಿಖೆ ಮಾಡ್ರಿ ಅಂತ ಹೇಳ್ಬೋದಿತ್ತಲ್ವಾ? ಸೊ ಇದಿಷ್ಟು ಬಿಜೆಪಿ ಹಿರಿಯ ಶಾಸಕ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.